ನಮಸ್ತೆ. ನಾನಿವತ್ತು ಸಾಂಬಾರು ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನಿಲ್ಲಿ ಅಚ್ಕಾರದ ಪುಡಿ ಬೇರೆ ಸಪ್ರೇಟು ಮತ್ತು ಸಾಂಬಾರು ಪುಡಿ ಸಪ್ರೇಟ್ ಬೇರೆ ನಾವು ಅಮ್ಮನ ಮನೇಲಿ ಇಟ್ಕೊಳ್ಳೋದ್ರಿಂದ ಅದೇ ರೀತಿ ನಾನು ಕೂಡ ಮಾಡ್ಕೊಳ್ತೀನಿ. ಸೊ ಅಚ್ಕಾರದ ಪುಡಿ ಎಲ್ಲನೂ ಫ್ಲೋರ್ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದರೆ ಸಾಂಬಾರು ಪುಡಿನ ಮನೇಲೇ ಮಾಡ್ಕೊಳ್ತೀನಿ ಮಿಕ್ಸಿಲೇ. ಸೊ ಹಾಗಾಗಿ ಅದನ್ನ ಅದೇ ಮೆಜರ್ಮೆಂಟ್ನ ನಿಮಗೂ ತೋರಿಸ್ತಾ ಇದ್ದೀನಿ, ಅದೇ ಹೇಳ್ತೀನಿ. ಸೊ ನಾನಿಲ್ಲಿ 1 ಪಾವ್ ಹಿಡಿಯೋ ಅಂತ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅದು 2 ಗ್ಲಾಸು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಹುರ್ಕೋಬೇಕು. ಒಂದೊಂದು ಗ್ಲಾಸ್ನ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಬಾಣಲಿನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ದಪ್ಪ ಇರೋ ಪಾತ್ರೆನ ಅಂದರೆ ದಪ್ಪ ತಳ ಇರೋ ಪಾತ್ರೆನ ಉಪಯೋಗಿಸ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಸೊ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಈವನ್ನಾಗಿ ಅಂದರೆ ಒಂದೇ ಸಮ ಹುರ್ಕೋಬೋದು ಮತ್ತು ಸೀದು ಹೋಗಲ್ಲ ಅಂತ ಅಂದ್ಬಿಟ್ಟು ಆಗ ಸಾಂಬಾರು ಪೌಡ್ರು ಚೆನ್ನಾಗಿ ಬರುತ್ತೆ ಅಂತ. ಸೊ 2 ಗ್ಲಾಸ್ ಧನಿಯಾ ಹುರ್ಕೊಂಡ್ಮೇಲೆ ನಾನು ಅದಕ್ಕೆ 1/4 ಗ್ಲಾಸಷ್ಟು ಜೀರಿಗೆ ತೊಗೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಸೊ ಅದು ಹುರ್ಕೊಂಡಾದಮೇಲೆ ಎಲ್ಲನೂ ಒಂದು ಪ್ಲೇಟ್ಗೆ ಆರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು 1/4 ಗ್ಲಾಸಷ್ಟು ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಡಲೆಕಾಳು ಅಥವಾ ಕಡಲೆಬೇಳೆ ಕೂಡ ಹಾಕೋಬೋದು. ಕಡಲೆಬೇಳೆಗೆ 1-2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸೊ ಬೇಕಾದರೆ ಡ್ರೈ ರೋಸ್ಟ್ ಬೇಕಾದರೂ ಮಾಡ್ಕೋಬೋದು. ಕಡಲೆಕಾಳಿಗೆ ಸ್ವಲ್ಪ ಒಂದು ಡ್ರಾಪ್ ಅಥವಾ 2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸೊ ಅದು ಆದಮೇಲೆ 1/4 ಗ್ಲಾಸಷ್ಟು ಉದ್ದಿನಬೇಳೆ ಸಿಪ್ಪೆ ಇರೋ ಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಿಪ್ಪೆ ಇರೋ ಕಾಳು ಬೇಕಾದರೂ ಉಪಯೋಗಿಸ್ಕೋಬೋದು ಅಥವಾ ಪಾಲಿಶ್ ಆಗಿರುವಂಥ ಉದ್ದಿನಬೇಳೆ ಕೂಡ ಉಪಯೋಗಿಸ್ಕೋಬೋದು. ಸೊ ಅದಕ್ಕೇ ನಾನು 2 ಸ್ಪೂನಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಹುರ್ಕೊಂಡ್ಮೇಲೆ ಅದಕ್ಕೆ 2 ಸ್ಪೂನಷ್ಟು ಹೆಸರುಬೇಳೆನ ಹಾಕ್ಕೊಂಡು ಪುನಃ ಅದ್ರ ಜೊತೆಗೇ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಅದು ಘಮ ಬರೋ ತನಕ ಹುರ್ಕೊಂಡ್ಮೇಲೆ ನಾನು ಮೆಜರ್ಮೆಂಟ್ಗೆ ಕಪ್ ತೋರಿಸಿದ್ದೀನಿ. ಸೊ ತುಂಬ ಕಡಿಮೆ ಇರೋದನ್ನೆಲ್ಲ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಉದ್ದಿನಬೇಳೆ, ಕಡಲೆಕಾಳು ಮತ್ತು ತೊಗರಿಬೇಳೆನ ಗ್ಲಾಸಲ್ಲಿ ತೋರಿಸಿದ್ದೀನಿ, ಜೀರಿಗೆ ಎಲ್ಲ. ಸೊ ಈಗ 1/4 ಗ್ಲಾಸಷ್ಟು ಪುನಃ ತೊಗರಿಬೇಳೆ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ತೊಗರಿಬೇಳೆನ ಹುರ್ಕೊಂಡ್ಮೇಲೆ ನಾವು ಇದನ್ನೆಲ್ಲ ಗ್ಲಾಸಲ್ಲಿ ತೋರಿಸಿದ್ದೀನಿ. ಸ್ವಲ್ಪ ಅದನ್ನೆಲ್ಲ ಒಂದು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ 2 ಸ್ಪೂನು 1 ಸ್ಪೂನು ಆ ಥರ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ವೇಯಿಂಗ್ ಸ್ಕೇಲ್ ಇರೋದಿಲ್ಲ, ಗ್ರಾಮ್ಗಳ ಲೆಕ್ಕದಲ್ಲೇ ಹಾಕ್ಕೊಳ್ಳೋದಕ್ಕೆ. ಸೊ ಹಾಗಾಗಿ 1 ಪಾವ್ ಹಿಡಿಯೋವಂಥದ್ದು 1 ಗ್ಲಾಸು, ಒಂದು ಸ್ವಲ್ಪ ದೊಡ್ಡ ಸ್ಪೂನು, ಸ್ವಲ್ಪ ದೊಡ್ಡ ಸ್ಪೂನನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಅದರಲ್ಲಿ ತೊಗರಿಬೇಳೆ ಹುರ್ಕೊಂಡ್ಮೇಲೆ ನಾನು ಅಕ್ಕಿ 2 ಸ್ಪೂನ್ ತೊಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಹುರಿಬೇಕಾದ್ರೂ 1 ಅಥವಾ 2 ಡ್ರಾಪ್ ಎಣ್ಣೆ ಹಾಕ್ಕೊಂಡೇ ಹುರ್ಕೊಳ್ತಾ ಇದ್ದೀನಿ. ಸೊ ಈವನ್ನಾಗಿ ಹುರಿಬೋದು, ಸಿಯೋದಿಲ್ಲ, ಮತ್ತು ಅದು ಅರೋಮಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ 2 ಸ್ಪೂನು ಮೆಣಸು, ಕಾಳು ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಗಸಗಸೆ ಬೇಕಾದರೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಬಳಸಿಲ್ಲ ಅದನ್ನು. ಸೊ ನಿಮ್ಗೆ ಬೇಕಂದರೆ ಬಳಸ್ಕೊಳ್ಳಿ, ಇಲ್ಲ ಬಳಸ್ತಾ ಇದ್ರೂ ಏನಿಲ್ಲ, ಅದು ಚೆನ್ನಾಗೇ ಬರುತ್ತೆ ಸಾಂಬಾರು ಪುಡಿ. ಸೊ ಇದಾದಮೇಲೆ ಇದನ್ನು ಫ್ರೈ ಆದಮೇಲೆ ನಾವು 1 ಸ್ಪೂನು ಮೆಂತ್ಯ, 1 ಸ್ಪೂನು ಸಾಸಿವೆ ಅದು ಹಾಕ್ಕೊಂಡು ಹುರ್ಕೊಳ್ಬೇಕು. ಸೊ ಇವೆರಡೂ ಹುರ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪನ್ನ ಹುರ್ಕೋಬೇಕು. ಸೊ ಕರಿಬೇವಿನ ಸೊಪ್ಪನ್ನು ಕೂಡ 2 ಹಿಡಿಯಷ್ಟು ನಾನು ಕರಿಬೇವಿನ ಸೊಪ್ಪು ತೊಗೊಂಡು ಹುರ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಜೀರಿಗೆ ಆದಮೇಲೆ ಅದನ್ನು ಕೂಡ ಸೈಡ್ಗೆ ಹಾಕ್ಕೊಂಡು ಅದು ಪ್ಲೇಟ್ಗೆ ಆರಕ್ಕೆ ಬಿಟ್ಟು ನಾನು ಕರಿಬೇವಿನ ಸೊಪ್ಪು ಹುರ್ಕೊಂಡಿದ್ದೀನಿ 2 ಹಿಡಿಯಷ್ಟು. ಇಲ್ಲಿ ನಾನು ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಯೂಸ್ ಮಾಡಬೇಕಾದ್ರೆ 1 ಸ್ಪೂನ್ ಅಚ್ಕಾರದ ಪುಡಿ ಯೂಸ್ ಮಾಡಿದ್ರೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಉಪಯೋಗಿಸ್ತೀನಿ. ಸೊ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಅಚ್ಕಾರದ ಪುಡಿ ಬೇಗ ಕಲರು ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಬೇಗ ಕಲರದು ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ ಮತ್ತು ಟೇಸ್ಟ್ ಕಡಿಮೆ ಆಗ್ತಾ ಇರುತ್ತೆ. ನಾವು ಈ ಥರ ಸಪ್ರೇಟ್ ಇಟ್ಕೊಳ್ಳೋದ್ರಿಂದ ನಾವು ಅಚ್ಕಾರದ ಪುಡಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಬೇಕಾದ್ರೆ ಹೊರಗಡೆ ಇಟ್ಕೊಂಡ್ರು ಇದು ಟೇಸ್ಟ್ ಹಾಳಾಗೋದಿಲ್ಲ. ಒಂದು ಸತಿ ನೀವು ಚೆಕ್ ಮಾಡಿ ಬೇಕಾದರೆ. ಸೊ ನಾವು ಇದೆಲ್ಲ ಆರಿದೆ.
ಸೊ ಇದನ್ನ ಒಂದು ಜಾರ್ ತೊಗೊಂಡು ಅದನ್ನು ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ಒರೆಸ್ಕೊಂಡು, ಅದಕ್ಕೆ ಇದು 2 ಜಾರ್ ಆಗುತ್ತೆ ನಾವು ಹುರ್ಕೊಂಡಿರೋದಿಲ್ಲ. ಸೊ 1 ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಸೊ ಅದಕ್ಕೆ 2 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಪೌಡ್ರ್ ಮಾಡ್ಕೊಂಡ್ಮೇಲೆ ಪುನಃ ಇನ್ನೊಂದು ಜಾರ್ಗೆ ಪುನಃ ಅರಿಶಿನದ ಪುಡಿ 2 ಸ್ಪೂನ್ ಅರಿಶಿನದ ಪುಡಿ ಹಾಕಿ 1 ಸ್ಪೂನಷ್ಟು ಇಂಗು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ LG ಇಂಗಿತ್ತು, ಸೊ ಅದನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವುದು ಸಿಗುತ್ತೆ, ನಿಮ್ಮ ಮನೇಲಿ ಯಾವುದು ಇಟ್ಕೊಂಡಿದ್ದೀರಾ ಅದನ್ನೇ ಬಳಸ್ಕೊಳ್ಳಿ. ಸೊ ಸ್ವಲ್ಪ ತರಿಯಾಗಿಯೇ ಬರುತ್ತೆ, ತುಂಬ ಫೈನ್ ಪೌಡ್ರ್ ಆಗಲ್ಲ. ಸೊ ಫೈನ್ ಪೌಡ್ರ್ ಆಗಿದ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ನಾವು ಪಲ್ಯಕ್ಕೆಲ್ಲ ಡೈರೆಕ್ಟ್ ಹಾಕಕ್ಕೆ ಹೋದಾಗ. ಸೊ ತರ್ತರಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೀಟಾಗಿ ಸಾಂಬಾರು ಅಥವಾ ಪಲ್ಯದಲ್ಲಿ ಮಿಕ್ಸ್ ಆಗುತ್ತೆ. ಸೊ ಎರಡನ್ನೂ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಎರಡನ್ನೂ ತಟ್ಟೆಗೆ ಹಾಕಿ ಅದನ್ನು ಆರಕ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ಸೊ ನಿಮ್ಮ ಹೊರಗಡೆ ಇಟ್ಕೊಂಡ್ರೂ ಅದು ಸ್ಮೆಲ್ಲೆಲ್ಲ ಹಾಳಾಗೋದಿಲ್ಲ. ಸೊ 2 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಮನೆಯಲ್ಲೇ ಮಿಕ್ಸಿಲೇ ನಾವು ಇದು ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.